ಹಾಗಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಮನುಷ್ಯರ ಸಂಗಡ ಮಾತನಾಡುವುದು ಇದೊಂದು ಮಾರ್ಗವಾಗಿದೆ. ಆಮೇಲೆ ಹಾಲೆಲೂಯಾ. ಯಾಕಂದ್ರೆ ದೇವರು ಅನೇಕ ಭಕ್ತರ ಜೊತೆ ಅನೇಕ ವಿಧದಲ್ಲಿ ಆತನು ಮಾತನಾಡಿದ್ದಾನೆ. ಆಮೇಲೆ ಹಾಲೆಲೂಯಾ. ನೆಬೂಕದ್ನೆಚ್ಚರನ ಅರಸನ ಬಳಿಯಲ್ಲಿ ದೇವರು ಯಾವ ರೀತಿ ಮಾತನಾಡಿದನು, ಕನಸಿನ ಮುಖಾಂತರವಾಗಿ ಮಾತನಾಡಿದ್ದನು. ಅವನ ಮಗನಾದ ಬೆಲ್ಶಚ್ಚರನ ಅವನ ಜೊತೆಲಿ ದೇವರು ಯಾವ ರೀತಿ ಮಾತನಾಡಿದನು, ಒಂದು ಬೆಂಕಿಯ ಕೈ ಬಂದು ಅವನ ಗೋಡೆ ಮೇಲೆ ದೇವರು ಬರೀತಾನೆ. ಆ ಬರವಣಿಗೆ ಮುಖಾಂತರವಾಗಿ ದೇವರು ಅವನ ರಾಜನಾದ ಬೆಲ್ಶಚ್ಚರನ ಬಳಿಯಲ್ಲಿ ದೇವರು ಮಾತನಾಡಿದನು. ಯೋಸೇಫನ ಬಳಿಯಲ್ಲಿ ಕೂಡ ದೇವರು ಕನಸಿನ ಮುಖಾಂತರವಾಗಿ ಮಾತನಾಡಿದನು. ಆಮೇಲೆ ಹಾಲೆಲೂಯಾ. ದೇವರು ದಾವೀದನ ಮುಖಾಂತರ ಪ್ರವಾದಿಯ ಮುಖಾಂತರವಾಗಿ ಮಾತನಾಡಿದನು ದಾವೀದನ ಬಳಿಯಲ್ಲಿ. ಆಮೇಲೆ ಹೀಗೆ ದೇವರು ಅನೇಕ ಜನರ ಬಳಿಯಲ್ಲಿ ಅನೇಕ ವಿಧದಲ್ಲಿ ದೇವರು ಮಾತನಾಡಿದನು. ಆಮೇಲೆ ಹಾಲೆಲೂಯಾ.